ಈ ಒಂದು ವಿಡಿಯೋದಲ್ಲಿ ತಾನು ಈ ಮೊದಲು ನಿಮಗೆ ತಿಳಿಸಿದಂತೆ ಅದಕ್ಕೆ ಪೂರ್ವಭಾವಿ ಇರತಕ್ಕಂಥ ಸೂಚನೆಗಳಾಯಿತು, ನಿಂತು ಮಾಡ್ತಕ್ಕಂಥ ಆಸನ ಆಯಿತು. ಇನ್ನು ಕುಳಿತು ಮಾಡುವಂತಹ ಆಸನಗಳ ಭಂಗಿಗಳ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದೇನೆ. ಮೊದಲನೇದಾಗಿ ನಾವೆಲ್ಲ ಕೂಡ ನಿಂತು ಮಾಡುವಾಗ ನೇರವಾಗಿ ತಾಡಾಸನ ಸ್ಥಿತಿಯಲ್ಲಿ ನಿಂತ್ಕೊಳ್ತೇವೆ. ಇನ್ನು ಕುಳಿತು ಮಾಡ್ತಕ್ಕಂಥ ಭಂಗಿ ಬಂತಂತ ಹೇಳಿದರೆ ದಂಡಾಸನಲ್ಲಿ ಕಾಲು ಚಾಚಿ ಕುಳಿತುಕೊಳ್ತೇವೆ. ಹಾಗಾಗಿ ಇಲ್ಲಿ ಒಂದನೇ ಆಸನ ಭದ್ರಾಸನ ಅಂತೇಳಿದೆ. ಭದ್ರ ಅಂತೇಳಿದರೆ ದೃಢ ಅಥವಾ ಶುಭ ಅಂತೇಳಿ ಈ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ ನೇರವಾಗಿ ಕುಳಿತುಕೊಳ್ಬೇಕು. ಬೆನ್ನಿನ ಭಾರವನ್ನು ಎರಡೂ ಕೈಗಳ ಮೇಲೆ ಬಿಡಬೇಕು. ಇಲ್ಲಿ ಚಿತ್ರ ಮೊದಲಿಗೆ ಕೆಂಪು ಬಟ್ಟೆಯ ಟಿ ಶರ್ಟ್ ಧರಿಸಿದಂಥ ಚಿತ್ರದಲ್ಲಿ ಏನು ನಾವು ನೋಡ್ತಾ ಇದ್ದೇವೆ ಆ ಪ್ರಕಾರದಲ್ಲಿ ಕೈಗಳ ಮೇಲಿರಬೇಕು. ದೇಹವು ಸಂಪೂರ್ಣವಾಗಿ ವಿಶ್ರಾಂತ ಸ್ಥಿತಿಯಲ್ಲಿರಬೇಕು. ಇದು ವಿಶ್ರಾಮಾಸನ ಕೂಡ ಆಗಿರ್ತಕ್ಕಂಥದ್ದು. ಒಂದನೇದು ಭದ್ರಾಸನ ಅಂಥೇಳಿ. ಇದನ್ನು ನಂತರದಲ್ಲಿ ಈ ರೀತಿಯಲ್ಲಿ ನಾವುಗಳು ಏನು ಕಾಲುಗಳನ್ನು ಮೊಣಕಾಲು ಅಂತಕ್ಕೆ ಮಡಿಚಿಕೊಂಡು ಸೊಂಟವನ್ನು ನೇರವಾಗಿ ಹಾಕಿ ಮಕ್ಕಳಿಗೆ ನಾವು ಇದನ್ನು ಅಭ್ಯಾಸ ಮಾಡಲಿಕ್ಕೆ ಹೇಳಬೇಕು. ಏಕೆಂದರೆ ಇವತ್ತು ಬದ್ಧ ಕೋಣಾಸನವನ್ನು ಮಾಡುವಾಗ ನಾವು ಮುಂದಕ್ಕೆ ಏನು ಬಾಗ್ತೀವಿ ಅದರ ಅರ್ಧ ಭಾಗದಲ್ಲಿ ಭದ್ರಾಸನವನ್ನು ಈ ಸ್ಥಿತಿಗೆ ತಂದುಕೊಂಡಾಗ ಮಕ್ಕಳು ಏನು ತೆಳ್ಳನೆಯ ದೇಹವನ್ನು ಹೊಂದಿರ್ತಾರೆ, ಅವರ ತೊಡೆ ನೆಲಕ್ಕೆ ಸಂಪೂರ್ಣವಾಗಿ ತಾಗುತ್ತೆ. ಒಂದು ದೃಷ್ಟಿಗೋಚರವಾಗುವಂತೆ ನೇರವಾಗಿ ಕೂತ್ಕೊಂಡು ಈ ಆಸನದ ಭಂಗಿಯಲ್ಲಿ ಮಕ್ಕಳು ಇರುವಂತೆ ನಾವುಗಳು ಸೂಚನೆಯನ್ನು ಕೊಡಬೇಕು. ಇದು ಭದ್ರಾಸನ. ಇನ್ನು ಎರಡನೇ ಕುಳಿತು ಮಾಡ್ತಕ್ಕಂಥ ಆಸನ ವಜ್ರಾಸನ. ಇಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆಯನ್ನು ಮಾಡ್ಕೊಳ್ಬೋದು. ಯಾಕಂದರೆ ನಿಂತು ಮಾಡ್ತಕ್ಕಂಥ ಎಲ್ಲ ಆಸನಗಳು ಮುಗಿದ ಮೇಲೆ ನೇರವಾಗಿ ಕುಳಿತುಕೊಳ್ಳಿಕ್ಕೆ ನಾವು ದಂಡಾಸನದಲ್ಲಿ ಆದರೂ ಕೂಡ ಸೂಚನೆ ಕೊಟ್ಟು ಹಿಂಗೆ ನೇರವಾಗಿ ಕೂಡಿಸ್ಬೋದು, ನಂತರ ಭದ್ರಾಸನ ಮಾಡಿಸ್ಬೋದು. ಅಥವಾ ಇಲ್ಲಿ ವಜ್ರಾಸನನೇ ನಂತರದಲ್ಲಿ ಎರಡನೇ ಆಸನ ಆಗಿರೋದ್ರಿಂದ ನೇರವಾಗಿ ನಾವು ಕೆಳಗಡೆ ಕೂಡಿಸುವಾಗ ವಜ್ರಾಸನದಲ್ಲಿನೇ ಕುಳಿತುಕೊಂಡು ವಜ್ರಾಸನವನ್ನು ಅಭ್ಯಾಸಿಸಿ ಆ ಮೇಲ್ಕಂಡಂಥ ಈ ಒಂದು ಭದ್ರಾಸನವನ್ನು ಅಥವಾ ನಾವು ರೂಢಿಗತವಾಗಿ ಅಭ್ಯಾಸಕ್ಕೆ ಹೇಳಬಹುದು. ಈ ಪ್ರಕಾರದಲ್ಲಿ ನಾವುಗಳು ಈ ಒಂದು ಆಸನಗಳನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡಲಿಕ್ಕೆ ಮಕ್ಕಳಿಗೆ ಸಿದ್ಧತೆಯನ್ನು ಹೇಳ್ಕೊಡ್ಬೇಕು. ಹಿಂದೆ ಕಾಲುಗಳು ಫ್ಲಾಟ್ ಆಗಿರಬೇಕು, ದೃಷ್ಟಿ ನೇರವಾಗಿರಬೇಕು, ಕೈಗಳು ಚಿನ್ಮುದ್ರದಲ್ಲಾಗಿರ್ಬೋದು ಅಥವಾ ಈ ರೀತಿ ತೊಡೆ ಮೇಲೆ ಇಟ್ಕೊಂಡು ಮಕ್ಕಳು ಕಣ್ಣು ಮುಚ್ಚಿ ಆ ಒಂದು ಆಸನ ಮಾಡುವಾಗ ವಜ್ರಾಸನದಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಕೂಡ ಕುಳಿತುಕೊಂಡು ಮೈಂಡ್ ಕಾನ್ಸಂಟ್ರೇಷನ್ ಅಂದರೆ ಮನಸ್ಸಿನ ಏಕಾಗ್ರತೆಗೆ ಇದನ್ನು ಅಭ್ಯಾಸವನ್ನು ಮಾಡ್ತಾ ಹೋಗ್ಬೋದು. ಇನ್ನು ಮತ್ತೊಂದು ಕುಳಿತು ಮಾಡ್ತಕ್ಕಂಥ ಆಸನದಲ್ಲಿ ಮೂರನೇ ಆಸನ ಅರ್ಧ ಉಷ್ಟ್ರಾಸನ. ಉಷ್ಟ್ರ ಅಂತೇಳಿದ್ರೆ ಅರ್ಥ ಒಂಟೆ. ಈ ಆಸನದ ಕೊನೆಯ ಸ್ಥಿತಿಯು ಒಂಟೆಯನ್ನು ಹೋಲುವುದರಿಂದ ಈ ಒಂದು ಹೆಸರು ಇದಕ್ಕೆ ಕರೀತೇವೆ. ಮೊದಲನೇ ಹಂತದಲ್ಲಿ ಇದನ್ನು ನಾವು ಅರ್ಧ ಸ್ಥಿತಿಯಲ್ಲಿ, ಯಾಕೆಂದರೆ ನೇರವಾಗಿ ನಂತರದಲ್ಲಿ ಬರ್ತಕ್ಕಂಥದ್ದು ಇದೆ ಪೂರ್ಣ ಉಷ್ಟ್ರಾಸನ. ಆದರೆ ಅರ್ಧ ಉಷ್ಟ್ರಾಸನ ಯಾಕಂದರೆ ಇಲ್ಲಿ ಮಗು ನೇರವಾಗಿ ಬಾಡಿನ ಹಿಂದಕ್ಕೆ ಬೆಂಡ್ ಮಾಡೋದ್ರಿಂದ ತತ್ಕ್ಷಣಕ್ಕೆ ಹಿಂದಕ್ಕೆ ಸಂಪೂರ್ಣ ಬೆಂಡ್ ಮಾಡಲಿಕ್ಕೆ ಆಗಲ್ಲ. ಜೊತೆಗೆ ಸ್ವಲ್ಪ ತೊಂದರೆಗಳು ಕಂಡು ಬರೋದ್ರಿಂದ ಪೂರ್ವ ಸಿದ್ಧತೆಗೋಸ್ಕರ ನಾವು ಅರ್ಧ ಉಷ್ಟ್ರಾಸನವನ್ನು ಮಾಡಬೇಕು. ಇಲ್ಲಿ ಸಂಪೂರ್ಣವಾಗಿ ಹಿಂದಕ್ಕೆ ಸೊಂಟವನ್ನು ಭಾಗಿಸ್ತಾ ಬೆನ್ನಿನ ಹಿಂದೆ ಆಸರೆ ಪಡ್ಕೊಳ್ಬೇಕು. ಕಾಲುಗಳು ಈ ರೀತಿ ಫ್ಲಾಟ್ ಆಗಿರಬೇಕು. ಮೊಣಕಾಲಂತದವರೆಗೆ ಕೂಡ ಮೇಲೆತ್ಕೊಂಡು ಬೆಂಡಾಗುವಂಥ ಪ್ರಯತ್ನಶೀಲತೆ ನಮ್ಮದಾಗಬೇಕು. ಈ ಆಸನದ ಕೊನೆಯ ಸ್ಥಿತಿಯು ಒಂಟೆಯನ್ನು ಹೋಲುವುದರಿಂದ ಇದಕ್ಕೆ ಆ ಭಂಗಿ ಕಾಣೋದ್ರಿಂದ ಉಷ್ಟ್ರಾಸನ ಅಂತ ಕರಿತೀವಿ, ಅರ್ಧ ಉಷ್ಟ್ರಾಸನ. ಈ ಒಂದು ಆಸನದಿಂದ ಆಗ್ತಕ್ಕಂಥ ಲಾಭಗಳು ಬೆನ್ನು ಮತ್ತು ಕತ್ತಿನ ಸ್ನಾಯುಗಳನ್ನು ಬಲಪಡಿಸ್ತದೆ, ಮಲಬದ್ಧತೆ ಮತ್ತು ಬೆನ್ನು ನೋವನ್ನು ನಿವಾರಿಸ್ತದೆ, ತಲೆ ಮತ್ತು ಹೃದಯ ಪ್ರದೇಶಕ್ಕೆ ರಕ್ತ ಪರಿಚಲನೆ ಆಗುವಂತೆ ಹೆಚ್ಚು ಲಾಭವನ್ನು ತಂದುಕೊಡ್ತದೆ. ಈ ಒಂದು ಅರ್ಧ ಉಷ್ಟ್ರಾಸನವನ್ನು ಸರಳವಾಗಿ ಮೊದಲು ಅಭ್ಯಾಸವನ್ನು ಮಾಡ್ತಾ ಮಕ್ಕಳಿಗೆ ಸರಳವಾಗಿ ನಾವು ಅಭ್ಯಾಸ ಮಾಡ್ತಾ ಹೋದಂತೆಲ್ಲ ಈ ಒಂದು ಆಸನದಿಂದ ಹೆಚ್ಚು ಮಕ್ಕಳಿಗೆ ಶ್ವಾಸಕೋಶಕ್ಕೆ, ಹೃದಯ ಭಾಗಕ್ಕೆ, ಬೆನ್ನು ಮೂಳೆಗೆ ಹೀಗೆ ಒಂದು ಸ್ನಾಯುಗಳ ಗಟ್ಟಿತನಕ್ಕೆ ಬಲಪಡಿಸಲಿಕ್ಕೆ ಮತ್ತು ಮಲಬದ್ಧತೆಯನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತಾ ಬರ್ತದೆ. ಇನ್ನು ನಾಲ್ಕನೇದು ಪೂರ್ಣ ಉಷ್ಟ್ರಾಸನ ಅಥವಾ ಉಷ್ಟ್ರಾಸನ ಅಂತ ಕರಿತೀವಿ. ಉಷ್ಟ್ರ ಅಂತೇಳಿದ್ರೆ ಒಂಟೆ. ಈ ಆಸನವು ಈ ಒಂದು ಉಷ್ಟ್ರಾಸನದ ಕೊನೆಯ ಸ್ಥಿತಿ ಆಗಿರ್ತದೆ. ಇಲ್ಲಿ ಪೂರ್ಣ ನಾವು ಹಿಂದಕ್ಕೆ ಬಾಗಿದಾಗ ಇದರ ಒಂಟೆಯ ಭುಜಬಲ ಹೇಗೆ ಇರ್ತದೆ ಹಾಗೆ ದೇಹದ ಒಂದು ಸ್ಥಿತಿ ಕಾಣ್ತದೆ ಯೋಗಾಸನದ ಭಂಗಿಯಲ್ಲಿ. ಅದಕ್ಕೆ ಇದಕ್ಕೆ ಉಷ್ಟ್ರಾಸನ ಅಂತ ಕರಿತೀವಿ. ಇದರ ಪ್ರಯೋಜನ ದೃಷ್ಟಿದೋಷ ನಿವಾರಣೆಗೆ. ಯಾಕಂದರೆ ಇಲ್ಲಿ ನಾವು ಹಿಂದಕ್ಕೆ ಬಾಗೋದ್ರಿಂದ ಮೆದುಳಿನ ಭಾಗಕ್ಕೆ ರಕ್ತ ಸಂಚಾರ ಆಗ್ತದೆ. ಹಾಗಾಗಿ ಹೆಚ್ಚು ಮನಸ್ಸಿನ ಒಂದು ಭಾವನೆಯನ್ನು ಚೆನ್ನಾಗಿ ಮಾಡ್ತದೆ. ಕಣ್ಣುಗಳಿಗೆ ರಕ್ತ ಸಂಚಾರದ ಮೂಲಕ ದೃಷ್ಟಿ ಭಾಳ ದೋಷ ನಿವಾರಣೆ ಆಗ್ತದೆ. ಬೆನ್ನು ಮತ್ತು ಕುತ್ತಿಗೆಯ ನೋವನ್ನು ನಿವಾರಿಸಲು ಈ ಒಂದು ಆಸನ ಬಹಳ ಉಪಯೋಗಕಾರಿಯಾಗಿದೆ. ಈ ಆಸನವನ್ನು ಅಭ್ಯಾಸ ಮಾಡೋದರಿಂದ ಹೊಟ್ಟೆ ಮತ್ತು ಸೊಂಟದ ಸುತ್ತಲಿನ ಕೊಬ್ಬನ್ನು ಕಡಿಮೆ ಮಾಡಲು ಸಹಾಯಕಾರಿಯಾಗ್ತದೆ. ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಅನೇಕ ತೊಂದರೆಗಳು ವಾಸಿಯಾಗೋದ್ರ ಮೂಲಕ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಉಸಿರಾಟದ ಕಾಯಿಲೆಗಳಿಂದ ಒಂದು ಹೆಚ್ಚು ಲಾಭವನ್ನು ಈ ಒಂದು ಉಷ್ಟ್ರಾಸನದಿಂದ ಪಡ್ಕೊಳ್ಬೋದು. ಲಂಗ್ಸ್ ಅಂದರೆ ಶ್ವಾಸಕೋಶ ಹಿಂದಕ್ಕೆ ಎಕ್ಸ್ಪ್ಯಾಂಡ್ ಮಾಡೋದ್ರಿಂದ ಹೆಚ್ಚಿನ ಒಂದು ಲಾಭವನ್ನು ಮಕ್ಕಳು ಈ ಒಂದು ಆಸನ ಅಭ್ಯಾಸ ಮಾಡೋದ್ರಿಂದ ಪಡ್ಕೊಳ್ತಾರೆ. ಇನ್ನು ಬ್ಯಾಕ್ ಬೆಂಡಿಂಗ್ ಅಂದರೆ ಹಿಂದಕ್ಕೆ ಬಾಗಿ ಮಾಡ್ತಕ್ಕಂಥ ಆಸನಗಳ ಬಗ್ಗೆ ಆಯಿತು. ಇನ್ನು ಇದೇ ಒಂದು ಹಂತದಲ್ಲಿ ಐದನೇದು ಶಶಂಕಾಸನ. ಶಶಂಕ ಅಂದರೆ ಮೊಲ. ದೇಹವನ್ನು ಮುಂದಿನ ಭಾಗದಲ್ಲಿ ಇದು ರೆಸ್ಟೆಡ್ ವಿಶ್ರಾಂತಿ ಆಸನ ಅಂತ ಕರಿತೇವೆ. ಈ ಒಂದು ಆಸನ, ಈ ಒಂದು ಭಂಗಿಯಲ್ಲಿ ದೇಹವು ಮಲವನ್ನು ಹೋಲುವುದರಿಂದ ಯಾವ ರೀತಿಯಾಗಿ ಇದು ವಿಶ್ರಾಂತಿದಾಯಕವಾಗಿರ್ತದೆ ಆ ಒಂದು ಭಂಗಿಯನ್ನು ಹೋಲ್ತದೆ. ಇದು ಹೆಚ್ಚು ಒತ್ತಡವನ್ನು, ಆತಂಕವನ್ನು ಕಡಿಮೆ ಮಾಡ್ತಕ್ಕಂಥ ಆಸನ ಆಗಿರ್ತದೆ.
ಮಕ್ಕಳು ಏನು ಭಯಭೀತರಾಗಿರ್ತಾರೆ, ಭಾಳ ಒತ್ತಡ ಆತಂಕಕ್ಕೊಳಗೆ ಹಾಕ್ತಾರೆ. ಆವಾಗ ಈ ಆಸನಗಳನ್ನು ನಿತ್ಯ ಮಾಡ್ತಾ ಹೋದಂತೆಲ್ಲ ಮಲಬದ್ಧತೆಯನ್ನು ನಿವಾರಣೆ ಮಾಡ್ತದೆ, ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡ್ತದೆ, ಬೆನ್ನು ನೋವನ್ನು ನಿವಾರಿಸ್ತದೆ ಮತ್ತು ದೇಹ ದಣ್ಕೊಂಡಾಗ ದೇಹಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ರಾಂತಿಯನ್ನು ಈ ಒಂದು ಆಸನ ತಂದು ಕೊಡ್ತದೆ. ಇದು ಮುಂಬಾಗಿ ಬದಿನಲ್ಲಿ ಫಾರ್ವರ್ಡ್ ಬೆಂಡಿಂಗಲ್ಲಿ ಬರ್ತಕ್ಕಂಥ ಶಶಂಕಾಸನ. ಇದಕ್ಕೆ ರೆಸ್ಟೆಡ್ ವಿಶ್ರಾಂತಿ ಆಸನ ಅಂತ ಕೂಡ ಇದಕ್ಕೆ ಕರಿತೇವೆ. ಇನ್ನು 6ನೇದು ಉತ್ಥಾನ ಮಂಡುಕಾಸನ ಅಂತೇಳಿದೆ. ಈ ಆಸನವು ಅಂತಿಮ ಭಂಗಿ ನೇರವಾಗಿ ಕಪ್ಪೆಯನ್ನು ಹೋಲುವುದರಿಂದ, ಈಗ ಎಲ್ಲರಿಗೂ ಗೊತ್ತಿದೆ ಮಂಡುಕ ಅಂದರೆ ಕಪ್ಪೆ, ಅದರ ಅರ್ಥ ಕನ್ನಡದಲ್ಲಿ. ಆ ಒಂದು ಭಂಗಿಯನ್ನು ಹೋಲೋದ್ರಿಂದ ಇದಕ್ಕೆ ಆ ಒಂದು ಹೆಸರನ್ನು ನಾವು ಕರಿತೇವೆ. ಈ ಒಂದು ಆಸನದಿಂದ ಏನಪ್ಪ ಹೆಲ್ಪ್ ಅಂದರೆ ಬೆನ್ನು ಕುತ್ತಿಗೆ ನೋವು, ವಿಶೇಷವಾಗಿ ಸ್ಟ್ಯಾಂಡಿಲೋಸಿಸ್ ಆ ಒಂದು ಬೆಳವಣಿಗೆ ಹೊಂದಲಿಕ್ಕೆ ಸಹಕಾರಿಯಾಗ್ತದೆ. ಎದೆಗೂಡಿನ ಚಲನೆಯನ್ನು ಹೆಚ್ಚಾಗಿ ಶ್ವಾಸಕೋಶಗಳ ಸಾಮರ್ಥ್ಯವನ್ನು ಸುಧಾರಿಸ್ತದೆ. ಯಾಕಂದರೆ ನಮ್ಮ ಶ್ವಾಸಕೋಶದ ಎಡಭಾಗದಲ್ಲಿ ಹೃದಯ ಇದೆ, ಅಲ್ಲಿ ಕೂಡ ನಮ್ಮ ಭುಜಗಳಿಗೆ, ಭುಜದ ಸ್ನಾಯುಗಳಿಗೆ, ಮೊಣಕೈಗಳಿಗೆ ಮತ್ತು ತೊಡೆಯ ಸ್ನಾಯುಗಳಿಗೆ, ಮೊಣಕಾಲುಗಳಿಗೆ ನೋಡಿ ಇಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ಬೆಂಡಾಗೋದ್ರ ಮೂಲಕವಾಗಿ ಆ ಒಂದು ಉತ್ಥಾನ ಮಂಡುಕಾಸನದಲ್ಲಿ ಆ ಭಂಗಿ ಹೋಲೋದರಿಂದ ಹೆಚ್ಚು ಲಾಭ ಪಡ್ಕೊಳ್ತಾರೆ. ಇನ್ನು ವಕ್ರಾಸನ, ವಕ್ರ ಅಂದರೆ ಪಕ್ಕಕ್ಕೆ ತಿರುಚುವುದು ಅಂತ ಅರ್ಥ. ಈ ಆಸನದಲ್ಲಿ ಬೆನ್ನು ಹುರಿಯನ್ನು ತಿರುಚುವುದರಿಂದ ಇದಕ್ಕೆ ಈ ಆಸನ ಅಂತ ಕರಿತೀವಿ. ಆಸನದ ಹೆಸರು ಬಂತು ಅಂಥೇಳಿ. ಇಲ್ಲಿ ನಾವು ಸೊಂಟದ ಅರ್ಧ ಭಾಗಕ್ಕೆ ಇದು ಮಾಡೋದ್ರಿಂದ ಹೊಟ್ಟೆಯನ್ನು ಬಟ್ಟೆ ಆಕಾರದಲ್ಲಿ ಟ್ವಿಸ್ಟ್ ಮಾಡ್ತೀವಿ. ಸಣ್ಣ ಕರಳು, ದೊಡ್ಡ ಕರಳು, ಜಠರಾಗ್ನಿ, ಇನ್ನು ಬೊಜ್ಜನ್ನು ಕರಗಿಸ್ಲಿಕ್ಕೆ ಭಾಳ ಹೆಲ್ಪ್ ಇದು. ಯಾಕಂದರೆ ಈ ಒಂದು ಆಸನಗಳನ್ನು ಹೆಚ್ಚು ಬೆನ್ನು ಮೂಳೆಯ ಅಕುಂಚನವನ್ನು ಹೆಚ್ಚಿಸಲಿಕ್ಕೆ ಇದು ಸಹಾಯ ಮಾಡ್ತದೆ. ಮೆದುಜುರಕ ಗ್ರಂಥಿ ಕಾರ್ಯಗಳನ್ನು ಉತ್ತೇಜಿಸುತ್ತದೆ ಮತ್ತು ಮಧುಮೇಹದ ರೋಗವನ್ನು ನಿಯಂತ್ರಿಸಲು ಇದು ಸಹಕಾರಿ ಆಗ್ತದೆ. ಇಲ್ಲೇನು ನಮ್ಮ ಪ್ಯಾಂಕ್ರಿಯಾಸ್ ಮೆದುಜುರಕ ಗ್ರಂಥಿ ಇದೆ ಒಂದು ಜೀರ್ಣಾಂಗವ್ಯೂಹದಲ್ಲಿ, ಟ್ವಿಸ್ಟ್ ಮಾಡೋದ್ರಿಂದ ಆ ಮೆದುಜುರಕ ಗ್ರಂಥಿ ಇನ್ಸುಲಿನನ್ನು ಚೆನ್ನಾಗಿ ಬಿಡುಗಡೆಗೊಳಿಸ್ತದೆ. ಮಧುಮೇಹ ರೋಗಿಗಳು ಅಂದರೆ ಸಕ್ಕರೆ ಕಾಯಿಲೆಯಿಂದ ಬಳಲ್ತಕ್ಕಂಥವ್ರು ಇದನ್ನು ಮಾಡಿದರೆ ಅವರಿಗೆ ಹೆಲ್ಪ್ ಆಗ್ತದೆ. ಮಕ್ಕಳು ನಿರಂತರವಾಗಿ ಮಾಡಿದರೆ ಅವ್ರಿಗೆ ಮುಂದೊಂದು ದಿನ ಸಕ್ಕರೆ ಕಾಯಿಲೆ ಬರದೇನೆ ಅದನ್ನು ನಾವು ನಿಯಂತ್ರಿಸ್ಬೋದು. ಇವಿಷ್ಟು ಕುಳಿತು ಮಾಡ್ತಕ್ಕಂಥ ಆಸನಗಳನ್ನು ನಾವು ಈ ಒಂದು ಮಾಹಿತಿನಲ್ಲಿ ಪಡ್ಕೊಳ್ತಾ ಇದ್ದೇವೆ. ಹಾಗಾಗಿ ಇವುಗಳನ್ನು ನೀವು ಮಕ್ಕಳಿಗೆ ಹೇಳ್ಕೊಡುವಾಗ ಸ್ವಲ್ಪ ಸರಳತೆಯನ್ನು ಕೂಡ ನೀವು ತಂದುಕೊಳ್ಬೇಕು.